ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ, ಈಗಾಗಲೇ ಈ ವೇದಿಕೆಯಿಂದ ಸಾಕಷ್ಟು ಅರ್ಥಪೂರ್ಣವಾದಂಥ ಆಲೋಚನೆಗಳನ್ನು ಕೇಳಿದ್ದೀರಿ. ಎಷ್ಟೇ ಒಳ್ಳೆಯ ಆಲೋಚನೆಗಳನ್ನು ಕೇಳಿದರೂ ಕೂಡ ಅದನ್ನು ಮನಸ್ಸಿನ ಆಳಕ್ಕೆ ಇಳಿಸಿಕೊಂಡು ಆಚರಣೆಯಲ್ಲಿ ತರದೇ ಇದ್ದರೆ ಎಲ್ಲ ಯಾತ್ರೆಗಳಂತೆ ಇದು ಒಂದು ಯಾತ್ರೆ ಆದೀತು. ಹಾಗಾಗಿ ಏನು ಈ 5 ಯೋಜನೆಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ, ಆ ಯೋಜನೆಗಳನ್ನು ಸಾಕಾರಗೊಳಿಸುವಂಥದ್ದು ನಿಮ್ಮ ಮತ್ತು ನಮ್ಮ ಹೊಣೆಗಾರಿಕೆ ಇದೆ. ನಾವು ತುಂಬ ಜವಾಬ್ದಾರಿಯಿಂದ ನಡ್ಕೊಳ್ಳೋವಂಥ ಅಗತ್ಯ ಇದೆ. ಇವತ್ತಿನ ದಿನಮಾನಗಳಲ್ಲಿ ಏನಾದರೂ ಒಂದು ಒಳ್ಳೆಯ ಕಾರ್ಯಗಳನ್ನು ನೀವು ಮಾಡಲಿಕ್ಕೆ ಹೋಗ್ತೀರಿ ಅಂತಂದರೆ ಅನೇಕ ದುಷ್ಟಶಕ್ತಿಗಳು ನಿಮ್ಮ ಮೇಲೆ ಮೈ ಬೀಳೋದುಂಟು. ಆದರೆ ಆ ದುಷ್ಟಶಕ್ತಿಗಳಿಗೆ ಹೆದರದೆ ನಿಮ್ಮ ಬದ್ಧತೆಯನ್ನು ಉಳಿಸಿಕೊಂಡು ನೀವು ಮುಂದುವರೆದರೆ ಖಂಡಿತ ಅದರಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆರಂಭದಲ್ಲೇ ಮಾತನಾಡಿದಂಥ ಬಸವಲಿಂಗಪ್ಪನವ್ರು ಹೇಳಿದರು, ನಿನ್ನೆ ತಾನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದ್ವಿ. ಆದರೆ ನಿನ್ನೆ ಪತ್ರಿಕೆಯಲ್ಲಿ ಬಂದದ್ದನ್ನು ಬಹುತೇಕ ಜನ ಓದಿದಿರೋ ಓದಿಲ್ವೋ ಗೊತ್ತಿಲ್ಲ. ನಾವು ಕೂಡ ಓದಿರಲಿಲ್ಲ. ರಾತ್ರಿ ನಮಗೆ ಕಿರಣ್ ಅವರು, ಸ್ವಾಮೀಜಿ ಇಂಥದ್ದೊಂದು ಪತ್ರಿಕೆಯಲ್ಲಿ ಈ ರೀತಿ ಬಂದಿದೆ, ತಾವು ಓದಿದ್ದೀರಾ ಅಂತ ಕೇಳಿದರು. ಇಲ್ಲ ಅಂತ ಹೇಳಿ ರಾತ್ರಿ ಅದನ್ನು ಓದಿದಾಗ ನಿಜವಾಗ್ಲೂ ನಮಗೆ ಶಾಕ್ ಆಯಿತು. ಯಾಕೆ ಶಾಕ್ ಆಯಿತು ಅಂತಂದರೆ, ಭಾರತದ ಸಂವಿಧಾನವನ್ನು ರಚನೆ ಮಾಡಿದಂಥ ಸುಮಾರು 200 ಜನ ಸೇರಿಕೊಂಡು ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಅದನ್ನು ರಚಿಸಿಕೊಟ್ಟಿದ್ದಾರೆ. ಅವರು ಕೇವಲ ಯಾವುದೋ ಒಂದು ರಾಜ್ಯದ ಒಂದು ದೇಶದ ಸಂವಿಧಾನವನ್ನು ನೋಡಿಲ್ಲ, ಬೇರೆ ಬೇರೆ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅದಕ್ಕಿಂತ ಪರಿಪೂರ್ಣವಾದಂಥ ಒಂದು ಸಂವಿಧಾನವನ್ನು ನಮ್ಮ ನಾಡಿಗೆ ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಆ ಸಂವಿಧಾನ ನಮಗೆ ಲಭ್ಯವಾಗಿದೆ. ಆದರೆ ಅಂಥ ಸಂವಿಧಾನವನ್ನೇ ಹಿಂದೆ ಹಾಕಿ ಹೊಸ ಸಂವಿಧಾನವನ್ನು ಜಾರಿಯಲ್ಲಿ ತರಬೇಕು ಅನ್ನುವಂಥ ಸಂಚು ನಡೀತಾ ಇದೆ. ಆ ಸಂಚು ಜಾರಿಯಲ್ಲಿ ಬರುವ ಮುನ್ನ ನಾವು ಜಾಗೃತರಾಗದೇ ಇದ್ದರೆ ನಾಳೆ ಈ ನಾಡಿಗೆ ಖಂಡಿತ ಉಳಿಗಾಲ ಇಲ್ಲ. ಅದನ್ನು ಬಹಳ ಸೂಚ್ಯವಾಗಿ ಬಸವಲಿಂಗಪ್ಪನವ್ರು ಹೇಳಿದರು. ಇವತ್ತು ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ಸಿದ್ಧ ಅಂತ ಇದೆ. ಈ ಪತ್ರಿಕೆಯನ್ನು ನೀವು ಗಮನಿಸಬೇಕು. ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ಸಿದ್ಧ. ಹಾಗಾದರೆ ಈಗಿರೋವಂಥ ಸಂವಿಧಾನವನ್ನು ಏನು ಮಾಡ್ತೀರಿ? ಹೊಸ ಸಂವಿಧಾನವನ್ನು ತರೋದಾದರೆ ಹಳೆಯ ಸಂವಿಧಾನವನ್ನು ಸುಟ್ಟಾಕಬೇಕಾ, ಮೂಲೆಗುಂಪು ಮಾಡಬೇಕಾ, ನಾಶ ಮಾಡಬೇಕಾ, ಬಹಿಷ್ಕಾರ ಮಾಡಬೇಕಾ? ಇದ್ರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಆ ಸಂವಿಧಾನದಲ್ಲಿರುವಂಥ ಎಲ್ಲ ಸತ್ವಗಳು ಈ ಸಂವಿಧಾನದಲ್ಲಿ ಇವೆಯಾ ಅಂತ ನೀವು ಪ್ರಶ್ನೆ ಹಾಕ್ಕೊಂಡ್ರೆ ಖಂಡಿತ ಇಲ್ಲ. ಇಲ್ಲಿ ಏನೇನು ಹೇಳಿದ್ದಾರೆ ಅಂತ ಓದಿದ್ರೆ ಸಾಕಾಗತ್ತೆ ನಮಗೆ. ಸನಾತನ ಪರಂಪರೆಯನ್ನು ಉಳಿಸ್ಬೇಕು ಅನ್ನೋಂಥದ್ದು ಇದರಲ್ಲಿದೆ. ಯಾರು ವೇದವನ್ನು ಅಧ್ಯಯನ ಮಾಡ್ತಾರೋ ಅವರು ಮಾತ್ರ ಚುನಾವಣೆಗೆ ಬರಬೇಕು ಅಂತ ಇದೆ. ನಾವು ವೇದ ಓದಿಲ್ಲ, ನೀವು ವೇದ ಓದಿಲ್ಲ, ಮತ್ತು ನಾವು ಯಾರೂ ಇನ್ನು ಅದರ ಮುಂದೆ ಬರೋ ಹಾಗಿಲ್ಲ. ಯಾರು ಸನಾತನ ಪರಂಪರೆಯಲ್ಲಿ ಇರ್ತಾರೋ ಅಂಥವ್ರು ಮಾತ್ರ ಬರಬೇಕು ಅಂತ ಹೇಳ್ತಾರೆ. ನಾವು ಸನಾತನ ಪರಂಪರೆಯನ್ನೇ ವಿರೋಧ ಮಾಡ್ತಾ ಬಂದಂಥವ್ರು ಲಿಂಗಾಯತ ಧರ್ಮದವರು, ಬಸವ ಧರ್ಮದವರು. ಹಾಗಾದರೆ ನಾವು ಯಾರು ಚುನಾವಣೆಯಲ್ಲಿ ಭಾಗವಹಿಸೋ ಹಾಗಿಲ್ವಾ? ಇದನ್ನು ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಅವರು ಹೇಳೋವಂಥದ್ದನ್ನು ನೀವು ಗಮನಿಸಬೇಕು. ಮನುಸ್ಮೃತಿ, ರಾಮರಾಜ್ಯ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿನ ತತ್ವಾದರ್ಶಗಳ ಆಧಾರದಲ್ಲಿ ದೇಶದಾದ್ಯಂತ ಇರುವ ತಜ್ಞರು ಈ ಸಂವಿಧಾನವನ್ನು ರಚಿಸಿದ್ದಾರಂತೆ. ಯಾರು ತಜ್ಞರು ರಚಿಸಿದಾರೋ ಗೊತ್ತಿಲ್ಲ, ನಮಗಿದುವರೆಗೂ ಯಾರಿಗೂ ಗೊತ್ತಿಲ್ಲ. ನಾವು ತಜ್ಞರಲ್ಲ ಅಂತ ಇದ್ರಾಗ ಅರ್ಥ ಆಗುತ್ತೆ. ಅದರಲ್ಲೂ ಮನುಸ್ಮೃತಿಯನ್ನು ಅಂಬೇಡ್ಕರ್ ಅವರು ಸುಟ್ಟಾಕಿದ್ದು ನಿಮಗೆ ಗೊತ್ತಿದೆ. ಮತ್ತು ಅಂಥ ಮನುಸ್ಮೃತಿಯನ್ನು ಇವರು ಪ್ರಸ್ತಾಪ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಈಗೇನು ಇವ್ರು ಮಾಡಿದಾರಲ್ಲ, ಈ ಸಂವಿಧಾನವನ್ನು 4 ಪೀಠಗಳ ಪೀಠಾಧಿಪತಿಗಳು ಒಪ್ಪಿಗೆ ನೀಡಿದ ನಂತರ, ಅವ್ರು ಯಾರು 4 ಪೀಠಗಳು? ಹಾಗಾದ್ರೆ ನಾವು ಯಾರು ಅಲ್ವಾ?
ಜಗತ್ತಿನಲ್ಲಿ ಅವೇ 4 ಪೀಠಗಳಿದ್ದಾವೆ ನೋಡಿ. ಇದನ್ನು ಯೋಚನೆ ಮಾಡಬೇಕಾಗಿರೋದು. ಇದನ್ನು ನಾವು ಸರಿಯಾಗಿ ಯೋಚನೆ ಮಾಡದೇ ಇದ್ದರೆ ನಾಳೆ ಅವೆಲ್ಲರೂ ಕೂಡ ತಲೆ ಬೋಳಿಸ್ಕೊಳ್ಬೇಕಾಗತ್ತೆ. ನಮ್ಮ ಬದುಕು ನರಕ ಆಗುತ್ತೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಬಸವಣ್ಣವ್ರು ಹೇಳಿದರು. ಆದರೆ ಇಲ್ಲಿ ಜ್ಞಾನಕ್ಕೆ ಅವಕಾಶವೇ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಈ ನೆಲೆಯಲ್ಲಿ ಹಿಂದೂ ರಾಷ್ಟ್ರಕ್ಕೆ ಏನು ಹೊಸ ಸಂವಿಧಾನವನ್ನು ರೂಪಿಸೋವಂಥ ಸಿದ್ಧತೆ ನಡೆದಿದೆ, ಅದು 3ನೇ ತಾರೀಕು ಜಾರಿಯಲ್ಲಿ ತರ್ತೇವೆ ಅಂತಲೂ ಹೇಳ್ತಾ ಇದ್ದಾರೆ. ಇದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವೊಬ್ಬರೇ ಅಲ್ಲ, ಈ ವೇದಿಕೆಯಲ್ಲಿರುವಂಥವರು, ವೇದಿಕೆಯ ಮುಂದೆ ಇರುವಂಥವರು ಇಂಥ ಸಂವಿಧಾನವನ್ನು ನಾವು ಖಂಡಿಸಲೇಬೇಕು. ಇಡೀ ರಾಷ್ಟ್ರದಲ್ಲಿ ಇದರ ವಿರುದ್ಧ ಒಂದು ಹೋರಾಟ ನಡಿಬೇಕು. ಇಲ್ಲ ಅಂತಂದರೆ ಎಲ್ಲ ಮೌಲ್ಯಗಳನ್ನು ನಾವು ಮೂಲೆ ಗುಂಪು ಮಾಡಿ ಮತ್ತೆ ಮೌಢ್ಯಗಳನ್ನು ಜಾರಿಯಲ್ಲಿ ತರಲಿಕ್ಕೆ ದಾರಿ ಆಗುತ್ತೆ. 12ನೇ ಶತಮಾನದ ಬಸವಾದಿ ಶಿವಶರಣರು ಮೌಢ್ಯಗಳ ವಿರುದ್ಧವಾಗೇ ಹೋರಾಡಿದರು. ಇವನಾರವ ಎನ್ನದೇ ಎಲ್ಲರನ್ನೂ ತಮ್ಮ ತೋಳ್ತೆಕ್ಕೆಯಲ್ಲಿ ತೆಗೆದುಕೊಂಡ್ರು. ಆದರೆ ಈಗೇನು ಮಾಡಿದ್ದಾರೆ, ಇಂಥವ್ರು ಮಾತ್ರ ಮತ ಹಾಕಲಿಕ್ಕೆ ಹಕ್ಕುದಾರರು. ಹಂಗಾರೆ ಈ ನಾಡಿನಲ್ಲಿ ಬೇರೆ ಜನಾಂಗ ಇರಲೇಬಾರ್ದ? ಈ ದೇಶ ಕೇವಲ ನಿಮಗೆ ಮಾತ್ರ ಸೀಮಿತವಾದದ್ದ? ಸಕಲ ಜೀವಾತ್ಮರಿಗೆ ಒಳಿತು ಬಯಸಬೇಕು ಅಂತ ಒಂದು ಕಡೆ ಹೇಳ್ತೀವಿ, ದಯವಿಲ್ಲದ ಧರ್ಮ ಅದೇ ಉದಯ ಅಂತ ಇನ್ನೊಂದು ಕಡೆ ಹೇಳ್ತೀವಿ. ಆದರೆ ದಯಾಹೀನರಾಗಿ ಇಂಥ ಸಂವಿಧಾನವನ್ನು ರಚನೆ ಮಾಡ್ತಾ ಇದೆ. ಇದರ ಬಗ್ಗೆ ನಮ್ಮ ಜನ ಧ್ವನಿ ಎತ್ತಬೇಕು. ಅದರಲ್ಲೂ ಚಿಂತಕರು, ಸ್ವಾಮಿಗಳು, ರಾಜಕಾರಣಿಗಳು ಧ್ವನಿ ಎತ್ತದೇ ಇದ್ದರೆ ನಾಳೆ ನಿಮ್ಮ ಧ್ವನಿಯೇ ಅಡಗುವಂಥ ಸ್ಥಿತಿ ಬರುತ್ತೆ. 12ನೇ ಶತಮಾನದಲ್ಲಿ ಆ ಧ್ವನಿ ಅಡಗಿತ್ತು. ಅದಕ್ಕೆ ಮತ್ತೆ ಹೊಸ ಚೈತನ್ಯವನ್ನು ತಂದುಕೊಟ್ಟಂಥವ್ರು ಬಸವಾದಿ ಶಿವಶರಣರು. ಆ ನೆಲೆಯಲ್ಲಿ ನಾವು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಕುವೆಂಪು ಇವರ ತತ್ವಗಳ ಆಶಯದಲ್ಲಿ ನಮ್ಮ ರಾಜಕೀಯ ಜಾರಿಯಲ್ಲಿ ಬರಬೇಕೇ ಹೊರತಾಗಿ ಮತ್ತು ಇಂಥ ಸಂವಿಧಾನ ಖಂಡಿತ ಬರಬಾರ್ದು. ನಮ್ಮ ಸಂವಿಧಾನ ಭಾಳ ಸೊಗಸಾಗಿದೆ. ಅದು ಆ ಸಂವಿಧಾನವನ್ನು ಯಾರೋ ಒಬ್ಬರು ಸ್ವಾಮಿಗಳು ಹೇಳಿದ್ದು ನೀವು ನೋಡಿರಬೇಕು. ನಮಗೆ ಬೇಕಾದಂಥ ಸಂವಿಧಾನ ಅದಲ್ಲ ಅಂತ ಹೇಳಿದ್ದಾರೆ. ಮತ್ತು ನಿಮಗೆ ಯಾವುದಪ್ಪ ಬೇಕು ಸಂವಿಧಾನ ಅಂದರೆ ನಿಮ್ಮದೇ ಮೇಲೆತ್ತಿ ಹೇಳಬೇಕಾ? ಈ ರೀತಿ ನಾವು ಕಠೋರವಾಗಿ ಮಾತಾಡಿದ ತಕ್ಷಣ ಪಂಡಿತಾರ ಸ್ವಾಮಿಗಳು ತಲೆ ಸರಿಯಿಲ್ಲ ಅಂತಲೂ ಹೇಳಿಬಿಡ್ತಾರೆ. ಅಂಥ ವರ್ಗನೂ ಇದೆ. ತಲೆ ಸರಿಯಿಲ್ಲ ಅಂದರೂ ಚಿಂತೆ ಇಲ್ಲ, ಅವರ ತಲೆಯನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನು ನಾವು ಆಡಲಿಕ್ಕೆ ಹೋಗಲ್ಲ. ಈ ಪಾದಯಾತ್ರೆ ಇಷ್ಟೊಂದು ಯಶಸ್ವಿ ಆಗುತ್ತೆ ಅನ್ನುವಂಥ ನಂಬಿಕೆ ಬಹುಶಃ ನಮ್ಮ ಎಲ್ಲ ಸಂಘಟಕರಿಗೆ ಇರಲಿಲ್ಲ. ಆದರೆ ಈಗ ನೋಡಿದಾಗ ಜನರಿಗೇನೋ ಒಂದು ಕುತೂಹಲ ಇದೆ, ಹಂಬಲ ಇದೆ, ಹೊಸದನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಹಾಗಾಗಿಯೇ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನ ಬಂದಿದ್ದೀರಿ. ಯುವಕರಿಲ್ಲ ಅಂತ ಹೇಳಿದರು. ಯುವಕರು ಭಾಳ ಜನ ಇದ್ದಾರೆ, ನೀವು ಗಮನಿಸಬೇಕು. ಬರೀ ಹಿರಿಯರೇ ಇಲ್ಲ, ಯುವಕರು ಇದ್ದಾರೆ, ಮಹಿಳೆಯರು ಇದ್ದಾರೆ, ಎಲ್ಲ ವರ್ಗದವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನಿಮಗೆಲ್ಲರಿಗೂ ನಾವು ಶುಭವನ್ನು ಕೋರ್ತಾ, ಬೆಳಗ್ಗೆ ನಾವು ಸಾಣೇಹಳ್ಳಿಯಲ್ಲಿ ಹೇಳಿದ್ದು ಕೆಲವರಿಗಾದರೂ ಗೊತ್ತಿರಬೇಕು, ಇದು ಕೇವಲ ಮಾತು ಯಾತ್ರೆ ಅಷ್ಟೇ ಆಗಬಾರ್ದು, ಸಂಘಟನೆ ಆಗಬೇಕು ಅಂತ. ಹಾಗಾಗಿ ಸರ್ವೋದಯ ಸಂಘಟನೆಯನ್ನು ಸಾಣೇಹಳ್ಳಿಯಿಂದನೇ ಪ್ರಾರಂಭ ಮಾಡಿದ್ವಿ. ಹಾಗೆಯೇ ಇಲ್ಲೂ ಕೂಡ ಆ ಸಂಘಟನೆಯ ಸದಸ್ಯರ ಹೆಸರುಗಳನ್ನು ಅವ್ರು ನಮಗೆ ಕೊಟ್ಟಿದ್ದಾರೆ. ನಾವು ಹೆಸರು ಓದ್ತೀವಿ, ಅವರು ಎದ್ದು ನಿಲ್ಲಬೇಕು. ಪಾಪಣ್ಣ ಆಸಂದಿ, ಪ್ರಾಣೇಶ್, ಬಸವರಾಜು, ಮಹೇಶ್ವರಪ್ಪ, ರೇಣುಕಪ್ಪ, ರೇವಣಸಿದ್ದಪ್ಪ, ಕುಮಾರಪ್ಪ, ನಾಗರಾಜಪ್ಪ, ಶಾಂತಪ್ಪ, ಮರಳುಸಿದ್ದಪ್ಪ, ವಿಜಯ್, ಮಲ್ಲೇಶಪ್ಪ, ಮಹೇಶ್ವರಪ್ಪ, ಉಜ್ಜಿನಪ್ಪ, ಪ್ರಸನ್ನ, ಮಲ್ಲಪ್ಪ, ಕೆ ರುದ್ರಾಚಾರ್, ವಿನಯ್ ಕುಮಾರ್, ಬಿ ಮಲ್ಲೇಶ್, ಮರಳುಸಿದ್ದಪ್ಪ ಇವರೆಲ್ಲರೂ ಕೂಡ ಈ ಸರ್ವೋದಯ ಸಂಘಟನೆಯಲ್ಲಿ ನಾವು ದುಡಿತೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಎಲ್ಲ ಊರುಗಳಲ್ಲೂ ಇಂಥ ಸಂಘಟನೆ ಆಗಬೇಕು ಅನ್ನುವಂಥ ಆಶಯ ನಮ್ಮದಿದೆ. ಅದಕ್ಕಾಗಿ ಮೊದಲು ಆಸಂದಿಯವರನ್ನು ಅಭಿನಂದಿಸ್ತೇವೆ. ಈ 5 ಅಂಶಗಳ ಹಿನ್ನೆಲೆಯಲ್ಲಿ ನೀವು ಕೆಲಸವನ್ನು ಮಾಡಬೇಕು ಅಂತ ಸೂಚ್ಯವಾಗಿ ನಿಮಗೆ ಸೂಚಿಸ್ತೇವೆ. ಹಾಗೆ ಈ ಬೇಗೂರಿನಲ್ಲೂ ಕೂಡ ನಾವು ಇಂಥ ಒಂದು ಸಂಘಟನೆಯನ್ನು ಮಾಡ್ತೇವೆ ಅಂತ ಹೆಸರು ಕೊಟ್ಟಿದ್ದಾರೆ. ಎಸ್ ಮರುಳಪ್ಪ, ಬಸವರಾಜ್, ಕುಮಾರ್
ಕುಮಾರಪ್ಪ, ಬ್ಯಾಂಕ್ ಬಸವರಾಜ್, ಭಾರತಮ್ಮ, ಲಿಂಗರಾಜ್, ಚೇತನ್, ಹೀಗೆ ಇನ್ನೂ ಕೆಲವರು ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇವ್ರಿಗೂ ಕೂಡ ನಾವು ಅಭಿನಂದಿಸ್ತಾ, ಇದರಲ್ಲಿ ಹೆಣ್ಮಗಳನ್ನು ಒಬ್ಬರನ್ನ ತಗೊಂಡಿದ್ದಾರೆ. ಭಾಳ ಖುಷಿ ಆಯಿತು ನಮಗೆ ನೋಡಿ ಆ ತಾಯಿಯನ್ನು. ಈ ಇಬ್ಬರು ಜೋಡಿಗಳು ಈ ರೀತಿಯ ಕೆಲಸ ಕಾರ್ಯಗಳು ನಮ್ಮಲ್ಲಿ ಆಗಬೇಕು ಅಂತ ಹೇಳ್ತಾ, ಇಂಥ ಪಾದಯಾತ್ರೆಯನ್ನು ಮಾಡ್ತೇವೆ ಅಂದಾಗ ಬಹಳ ಜನ ನಮಗೆ ಅವಕಾಶವನ್ನು ಕೊಡಿ, ನಮಗೆ ಅವಕಾಶವನ್ನು ಕೊಡಿ ಅಂತ ಕೇಳಿದವರು ಉಂಟು. ನಾವು ಸಾಣೆಹಳ್ಳಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಾಗ ಬಹಳ ಜನ ಸಭೆಗೆ ಬಂದಿದ್ದರು. ಹಾಗೆ ಬಂದವರಲ್ಲಿ ಕಡೂರು ತಾಲೂಕಿನವರು ಮತ್ತು ತರೀಕೆರೆ ತಾಲೂಕಿನವರು. ಇಲ್ಲಿ ನಾವು ಮಾಡ್ತೇವೆ ಅಂತ ಕಡೂರು ತಾಲೂಕಿನವರು, ನೀವು ಯಾಕೆ ಬರ್ತೀರಪ್ಪ, ತರೀಕೆರೆ ತಾಲೂಕಿಗೆ ಇದು ಅಜ್ಜಂಪುರ ತಾಲೂಕಿಗೆ ಬಂದಿದ್ದು ಸಂಬಂಧಪಟ್ಟಿದ್ದು ನಾವು ಮಾಡ್ತೇವೆ ಅಂತ ತರೀಕೆರೆ ತಾಲೂಕಿನವರು. ಇಬ್ಬರದು ಸ್ಪರ್ಧೆ ಇತ್ತು. ಕೊನೆಗೆ ನಾವೇ ಇಲ್ಲ, ಹತ್ತಿರ ಕಡೂರು ತಾಲೂಕು ಆಗುತ್ತೆ, ಅವರೇ ಮಾಡಲಿ ಅಂತ ಸೂಚನೆಯನ್ನು ಕೊಟ್ಟಾಗ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮದ ವ್ಯವಸ್ಥೆಯನ್ನು ನೀವು ಮಾಡಿದಿರಿ. ಅದರಲ್ಲೂ ನಮ್ಮ ರವಿ ಚೌಳಿರಿಯವರು, ಅವನು ಓಡಾಡೋದೇ ಕಷ್ಟ, ಅವನ ದೇಹ ನೋಡಿದರೆ. ಆದರೆ ಎಷ್ಟು ಉತ್ಸಾಹದಿಂದ ಅವನು ಕೆಲಸ ಮಾಡ್ತಾನೆ ಅಂತಂದರೆ, ಇಲ್ಲಿ ಯಾರೂ ಕಾಲಿಡಕ್ಕೆ ಬರ್ತಿರಲಿಲ್ಲ ಈ ಜಾಗದಲ್ಲಿ. 3 ದಿನಗಳ ಕಾಲ ಇಲ್ಲಿ ಏನು ಸ್ವಚ್ಛ ಮಾಡಬೇಕು ಅದನ್ನೆಲ್ಲ ಸ್ವಚ್ಛ ಮಾಡಿ, ಈ ಆವರಣ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಖುಷಿ ಆಗುತ್ತೆ. ಹಾಗಾಗಿ ಅವನ ಬೆಂಬಲಿಗರಾಗಿ ಅನೇಕರು ಇಲ್ಲಿ ದುಡಿದಿದ್ದಾರೆ. ಅದರ ಜೊತೆಗೆ ಅವ್ರಿಗೆ ಪ್ರೋತ್ಸಾಹವನ್ನು ಬೆಳ್ಳಿ ಪ್ರಕಾಶ್ ನೀಡಿದ್ದಾರೆ. ಅಂಥವ್ರಿಗೆ ನಾವು ವಿಶೇಷವಾದಂಥ ಗೌರವವನ್ನು ಸಲ್ಲಿಸಲೇಬೇಕಾಗುತ್ತೆ, ಯಾರು ಕೆಲಸ ಮಾಡಿರ್ತಾರೋ ಅವ್ರಿಗೆ ಇದನ್ನು. ಆದರೆ ಒಂದು ವಿಷಾದ ಏನು ಹೇಳ್ತೇವೆ ಅಂತಂದರೆ, ಯಾವುದೇ ಫೋಟೋಗಳನ್ನು ಹಾಕಬೇಡ್ರಿ ಅಂತ ನಾವು ಹೇಳಿದ್ವಿ. ನಮ್ಮ ಫೋಟೋನೂ ಹಾಕಬೇಡ್ರಿ, ನಿಮ್ಮ ಫೋಟೋನೂ ಹಾಕಬೇಡ್ರಿ, ಬರೀ ಸರ್ವೋದಯದ ಫೋಟೋಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹಾಕ್ರಿ ಅಂತ. ಅದರಲ್ಲಿ ಒಂದು ಎಡವಿದ್ದಾರೆ, ಮುಂದಿನವರು ಹೀಗೆ ಎಡವಬೇಡ್ರಿ ಅಂತ ಈಗಲೇ ಎಚ್ಚರಿಕೆಯನ್ನು ಕೊಡ್ತೇವೆ. ಯಾಕೆ ಅಂತಂದರೆ, ನಾವು ಯಾವುದೋ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ವೈಭವೀಕರಣ ಮಾಡುವಂಥದ್ದು ಇದರ ಉದ್ದೇಶ ಅಲ್ಲ. ನಾವು ನಮ್ಮ ಫೋಟೋನ ಹಾಕಬೇಡ್ರಿ ಅಂತ ಭಾಳ ಜನರಿಗೆ ಹೇಳಿದ್ವಿ. ನಮ್ಮ ಆಹ್ವಾನ ಪತ್ರಿಕೆಯಲ್ಲೂ ನಮ್ಮ ಫೋಟೋ ಇಲ್ಲ, ನೀವು ಗಮನಿಸಬೇಕು. ಹಾಗಾಗಿ ಈ ರೀತಿಯ ಫೋಟೋಗಳನ್ನ ಹಾಕೋದನ್ನು ಮುಂದಿನ ಸಮಾರಂಭಗಳಲ್ಲಿ ನಿಷೇಧ ಮಾಡಿರಿ ಅಂತ ನಿಮಗೆ ಸೂಚ್ಯವಾಗಿ ಹೇಳ್ತಾ, ಭಾಳ ಅಪರೂಪದ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಮುಂದೆ ಮಾತನಾಡೋಣ ಅಂತ ಹೇಳ್ತಾ, ಎಲ್ಲ ಸ್ವಾಮೀಜಿಯವರಿಗೆ, ಪೂಜ್ಯರಿಗೆ, ಇದಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.